ಒಡೆಯನ ಸಂಕಲ್ಪ ದುಃಖಿಸಿದ ಸತ್ಯದ ಸ್ವಾಮಿ ಸತ್ಯದ ಸ್ವಾಮಿ ಸತ್ಯದ ಸ್ವಾಮಿ ನ್ಯಾಯ ಉಳಿಸಲು ಧರ್ಮ ನಡೆಸಲು ನ್ಯಾಯ ಉಳಿಸಲು ಧರ್ಮ ನಡೆಸಲು ಭಕ್ತರ ಕಾಯೋ ನೀನ ಭಕ್ತರ ಕಾಯೋ ಭಕ್ತರ ಕಾಯೋ ನೀನ ಸತ್ಯದ ಸ್ವಾಮಿ ಪುರಗಜ್ಜಾದ ಭಕ್ತರ ಕಾಯೋ ನೀನ ಸತ್ಯದ ಸ್ವಾಮಿ ಪುರಗಜ್ಜಾದ ಭಕ್ತರ ಕಾಯೋ ನೀನ ಭಕ್ತರ ಕಾಯೋ ನೀನ ಭಕ್ತರ ಕಾಯೋ ನೀನ ಮತ್ತೆ ಚಿತ್ತದಲ್ಲಿ ಮಾತೆ ವೈರತೆಯನು ನಡೆದು ಮಾತೆ ವೈರತೆಯನು ನೆನೆದು ಧರ್ಮವನ್ನುವುದಕ್ಕಾಗಿ ಆ ಮುಕ್ಕಣ್ಣನ ಒಂದಂಶವನ್ನು ಧಾರಣೆ ಮಾಡಿಕೊಂಡು ಕರ್ಮಭೂಮಿಯಲ್ಲಿ ಜನ್ಮವನ್ನು ತಾಳಿದವನು ನಾನಿದ್ದೇನೆ. ಈ ಸಮಯದಲ್ಲಿ ನನ್ನ ಸಾಕುತಾಯಿ ವೈರಕ್ಕವಿಲ್ಲವತಿಯ ಮನದಾಸೆಯಂತೆ ಆ ಮಹಾತಾಯಿಯ ಮೂಲ ಸ್ಥಾನದ ದೈವದ ಮನೆಗೆ ಬಲ ಕಾಣಿಕೆಯನ್ನು ಸಮರ್ಪಣೆ ಮಾಡುವಂತಹ ಸಮಯ. ಆ ಸಮಯದಲ್ಲಿ ಆ ಮೂಲ ಸ್ಥಾನದಲ್ಲಿ ನೆಲೆಯುವಂತಹ ಧರ್ಮ ದೈವಗಳು ಮಾನವ ಅಂತ ನನ್ನನ್ನು ದೈವ ಮಟ್ಟಕ್ಕೆ ಏರಿಸಾಯಿತು. ಹಾಗಾದ್ರೆ ಕರ್ಮಭೂಮಿಯಲ್ಲಿ ದೈವ ಸ್ವರೂಪವನ್ನು ಪಡೆದಂತ ನಾನು ಧರ್ಮ ದೈವವಾಗಿ ಮುನ್ನಡೆಯಲೇಬೇಕು. ಆದರೆ ನನಗಿಂತ ಮೊದಲಾಗಿ ಅದೆಷ್ಟೋ ಸಮಯದಿಂದ ಈ ಕಾಲದಲ್ಲಿ ಧರ್ಮವನ್ನು ಉಳಿಸಂತ ಧರ್ಮ ದೇವತೆಗಳು, ಆ ಧರ್ಮ ದೇವತೆಗಳನ್ನು ಕಾಣಬೇಕು, ಅವರಿಂದ ಆಶೀರ್ವಾದ ಪಡೆಯಬೇಕು. ಈಗೆಂದು ಮನಗಂಡಂತ ನಾನು ಮೊದಲಾಗಿ
ಕೋಲಾರದ ಮಹಾದೇವಿ ಮಹಿಷಮರ್ದಿನಿ ಅಮ್ಮನ ಪುಣ್ಯಸ್ಥಳಕ್ಕೆ ಬಂದೆ. ಆ ತಾಯಿಯಿಂದ ಆಶೀರ್ವಾದವನ್ನು ಪಡೆದೆ. ಹಾಗೆ ಮುನ್ನಡೆತಾ ಬಂದದ್ದು ಇದೇ ಮಂಗಳಾಪುರದ ಮಂಗಳಾದೇವಿಗೆ ನಮಸ್ಕಾರವನ್ನು ಸಲ್ಲಿಸಿ ಹೀಗೆ ಮುನ್ನಡೆತಾ ಕಾಣುವಂತ ಕೊಳ ಯಾವುದು? ಇದೇ ಗುಚ್ಚರ ಕೊಳ. ಈ ಗುಚ್ಚರ ಮುನ್ನಡೆದು ಬಂದಂತ ಸಮಯ. ಇನ್ನು ದೈವ ಸ್ವರೂಪದಿಂದ ಮುನ್ನಡೆಯಲೇಬೇಕು. ಕಾಲ ಸನ್ನಿಹಿತವಾಗ್ತಾ ಉಂಟು. ಕರ್ಮಭೂಮಿಯ ಧರ್ಮ ನುಡಿಸಕ್ಕಾಗಿ ದೈವ ಸ್ವರೂಪದಿಂದ ಮುನ್ನಡೆಯಲೇಬೇಕು. ಈಗೆಂದು ಯೋಚಿಸುವಾಗ ನನ್ನ ಮುಂಭಾಗದಲ್ಲಿ ನನ್ನ ಸಾಕುತಾಯಿ ಭೈರಕವಿಲ್ಲವತೆ ದನಿಯಾ ಎನ್ನುತ್ತ ಆರ್ಥನಾದ ಕೇಳ್ತಾ ಉಂಟು. ನನ್ನ ತಾಯಿಯ ಕಣ್ಣಿನ ಕಂಬನೇ ಧನಾಶಾಹಿಯಾಗುವ ಮೊದಲು ನನ್ನ ತಾಯಿಗೆ ಅಭಯ ವಾಕ್ಯವನ್ನು ಕೊಡಬೇಕಾಗಿದೆ. ಅದಕ್ಕಾಗಿ ನನ್ನ ಸಾಕುತಾಯಿ ಭೈರಕವಿಲ್ಲವತಿಗೆ ಒಂದು ಕ್ಷಣ ಕನಸಿನಲ್ಲಿ ಕಳಿಸಿಕೊಳ್ಳುತ್ತೇನೆ. ಮತ್ತೆ ಬರಲಿ ಚಿತ್ತದಲ್ಲಿ ಕಳಬಳವು ಮೂಡುತ್ತಲಿದೆ ಎನ್ನುತ್ತ ಹೊರಗಿದಳು ಎನ್ನುತ್ತ ಒಂದು ಮಾತನ್ನೇ ಹೇಳಿದವರು, ಮಗನೇ ಫಲಕಾಣಿಕೆಯನ್ನು ಸಮರ್ಪಿಸಿ ಬೇಗ ಮನೆಗೆ ಹಿಂತಿರುಗಿ ಬಾ ಎನ್ನುವುದಾಗಿ. ಆದ್ರೆ ಹೋದಂತ ಮಗ ಇನ್ನು ಮನೆಗೆ ಸೇರಿಲ್ಲ. ಯಾಕೋ ಏನೋ ಗೊತ್ತಿಲ್ಲ, ಮನಸ್ಸಲ್ಲಿ ಒಂದು ರೀತಿ ಕಳವಳ ಮಾಡುತ್ತಾ ಉಂಟು. ನನ್ನ ಮಗನಿಗೆ ಏನಾಗಿರಬಹುದು ಯೋಚನೆಯಲ್ಲಿ ಕಾಡುತ್ತಾ ಉಂಟು. ಆತನನ್ನು ಯೋಚನೆ ಮಾಡುವ ಸಂದರ್ಭದಲ್ಲಿ ಹೊಟ್ಟೆಗೆ ಎಣ್ಣೆ ಸೇರುತ್ತಾ ಇಲ್ಲ, ಕಣ್ಣಿಗೆ ನಿದ್ದೆ ಬಾಧಿಸುತ್ತಾ ಇಲ್ಲ. ನನ್ನ ಮಗನಿಗೆ ನೆನಪು ಕಾಡುತ್ತಾ ಉಂಟು. ಪರವಾಗಿಲ್ಲ, ನನ್ನ ಕಂದ ಇಂದು ನಾಳೆ ಬರುವಂತ ಹತಾಶೆ ಭಾವನೆಯಿಂದ ನಾನಿದ್ದೇನೆ. ಹೊತ್ತುತ್ತಾನೆ, ಸ್ವಲ್ಪ ಹೊತ್ತು ಮಲಗ್ತೇನೆ. ಕನಸಲಿ ಗೋಚರಿಸದ ಕಲಿಯ ಕನಸಿನಲ್ಲಿ ಬರುತ್ತಾಗ ಜನನಿಗೆ ಭಯವ ನೀಡಿ ಮನದಿ ಚಿಂತಿಸಬೇಡ ನಿನ್ನ ಕನತರದಿ ರಕ್ಷಿತನು ಮಾಯ ಶಕ್ತಿಯೊಳೆ ಕನಸು ಮರೆಯಾದ ಕನಿಯ ಕನಸು ಮರೆಯಾದ ಕನಿಯ ನಾನಾಡುವ ಜನವನ್ನು ಆಲಿಸು ಆಲಿಸು ತಾಯೇ. ನಿನ್ನ ಮನದಾಸೆಯಂತೆ ನೀನು ನಂಬಿರುವ ನಿನ್ನ ಮೂಲ ಸ್ಥಾನದ ಧರ್ಮ ದೈವಗಳ ಪುಣ್ಯ ನಡೆಗೆ ಫಲ ಕಾಣಿಕೆಯನ್ನು ಸಮರ್ಪಣೆ ಮಾಡುತ್ತಾ ಸುಸಮಯ. ಆ ಸಮಯದಲ್ಲಿ ನನ್ನ ಪಾಲಿಗೆ ಜಾತಿ ಕೋಳಿ ಆಯಿತು ತಾಯೇ. ಜಾತಿ ಕೋಳಿಯನ್ನು ನೀತಿ ಸೂತ್ರವನ್ನು ಇಟ್ಟಿದೆ. ಆ ಸಮಯದಲ್ಲಿ ನಿಮ್ಮ ಮೂಲ ಸ್ಥಾನದಲ್ಲಿ ನಿಲ್ಲುವಂತ ಧರ್ಮ ದೈವಗಳು ಮಾನವ ಅಂತ ನನ್ನನ್ನು ದೈವ ಸ್ವರೂಪ ಮಾಡಿದಕ್ಕೆ ಆಜ್ಞೆ ಕೊಟ್ಟಾಯ್ತು. ಕರ್ಮಭೂಮಿಯ ಸತ್ಯ ಧರ್ಮ ನ್ಯಾಯ ನೀತಿಯ ಜ್ಯೋತಿ ಸ್ವರೂಪವಾಗಿ ಧರ್ಮ ದೈವವಾಗಿ ನಿಮ್ಮ ಮಗ ತನಿಯ ಮುನ್ನಡೆ ಇದ್ದಾನೆ. ತಾಯೇ ಚಿಂತೆಯನ್ನು ಬಿಡಿ. ಆಕಾಶದಲ್ಲಿ ಸೂರ್ಯ ಚಂದ್ರಾದಿಗಳು ಬಿಂಬಿಸುವ ತನಕ ನಿಮ್ಮ ಹೆಸರನ್ನು ಚಿರಸ್ಥಾಯಿಯಾಗಿ ಉಳಿಸಿಕೊಡುತ್ತೇನೆ. ಸತ್ಯ ಧರ್ಮ ನ್ಯಾಯ ನೀತಿಗೆ ಬೇಕಾಗಿ ನಿಮ್ಮ ಮಗ ತನಿಯ
ಮಾಯದ ತನಿಯ ದೈವನಾಗಿ ಮುಂದೆ ಹೋಗ್ತಾ ಇದ್ದಾನೆ. ಮಾಯ ದೈವ ತನಿಯಾಗಿ ಮುಂದೆ ಹೋಗ್ತಾ ಇದ್ದೇನೆ. ಮಾಯ ದೈವ ತನಿಯ ಆಗ್ತೇನೆ. ನನ್ನ ಕನಸಿನಂತೆ ವಿಚಿತ್ರವಾದ ದೃಶ್ಯವನ್ನು ಕಂಡವಳು ನಾನು. ನನ್ನ ಮಗನಾದಂಥ ಧನಿಯನೂ ಕಂಡಿಲ್ಲ. ಆತ ಹೇಳಿದ ಮಾತಾದರೆ ಅಮ್ಮ, ಫಲಕಾಣಿಕೆಯನ್ನು ಸಮರ್ಪಿಸಿ ಹಿಂತಿರುಗಿ ಬರುವಂತ ಸಂದರ್ಭದಲ್ಲಿ ಧರ್ಮದೇವಗಳು ಆತನನ್ನು ಮಾಯ ಮಾಡಿದರಂತೆ. ನನ್ನ ಮಗ ಕಾಯ ಸ್ವರೂಪವನ್ನು ಬಿಟ್ಟು ಮಾಯ ಸ್ವರೂಪವನ್ನು ಪಡೆದುಕೊಂಡಿದಂತೆ. ಆತನು ಮಾತನ್ನೇ ಹೇಳಿದನಲ್ಲ, ಅಮ್ಮ ನನ್ನನ್ನು ಮುಂದಕ್ಕೆ ಮಾಯದ ತನಿ ಒಂದು ಹೆಸರನ್ನು ಕೊಂಡು ನಂಬಿಕೊಂಡು ಬಂದಿರುವುದಾಗಿ. ಸರಿ ಸರಿ, ನನ್ನ ಮಗ ಹೇಳಿದ ಮಾತನ್ನು ನಂಬಿಕೊಂಡು ಬರುತ್ತೇನೆ. ಹೇಗೆ? ಮಾಯದ ತನಿಯ, ಮಾಯದ ತನಿಯ. ತುಳುನಾಡಿನ ಧರ್ಮದೈವ ಸ್ವಾಮಿ ಕೊರಗಜ್ಜ ಪಂಚವರ್ಣದ ಮಣ್ಣ ಕಳ್ಳು ಕರಿಯೇವ. ತುಳುನಾಡಿನ ಧರ್ಮದೈವ ಸ್ವಾಮಿ ಕೊರಗಜ್ಜ ಪಂಚವರ್ಣದ ಮಣ್ಣ ಕಳ್ಳು ಕರಿಯೇವ. ಕೊರಗಪನಿಯ ಕೊರಗಪನಿಯ ಬಾಲದೇವನ ಬೆಳಗಿನ ಸ್ವಾಮಿ ಅಜ್ಜಾಗೆ ಬಾಲದೇವನ ಬೆಳಗಿನ ಸ್ವಾಮಿ ಅಜ್ಜಾಗೆ ಸ್ವಾಮಿ ಅಜ್ಜ